ಗಣೇಶ ಹಬ್ಬ ಮತ್ತು ನಮ್ಮ ಹಿಂದೂ ಧಾರ್ಮಿಕ ಬೇರೆ ಬೇರೆ ಏನು ಕಾರ್ಯಕ್ರಮಗಳಿದೆ, ಸಭಾ ಸಮಾರಂಭಗಳೇನಾಗ್ತದೆ ಅದೆಲ್ಲದ್ರ ಮೇಲೆ ಒಂದು 14-15 ಪಾಯಿಂಟರ್ಗಳನ್ನು ಹಾಕಿ ಒಂದು ರೀತಿಯ ತಡೆಯೊಡ್ಡುವುದನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಸಹ ಅಧಿವೇಶನದಲ್ಲಿ ಶೂನ್ಯ ವೇಳೆಯಲ್ಲಿ ಮತ್ತು ಪುನಃ ರಾತ್ರಿ ಗಮನ ಸೆಳೆಯುವ ಸೂಚನೆಯಲ್ಲಿ ಸಹ ನಾವು ಮಾನ್ಯ ಗೃಹ ಮಂತ್ರಿಗಳನ್ನು ಮಾತಾಡಿಸಿದ್ದೇವೆ, ಈ ವಿಷಯ ಗಮನ ಸೆಳೆದಿದ್ದೇವೆ. ಅವರು ಇದರಲ್ಲಿ ಮುಖ್ಯವಾಗಿ 11:30 ಒಳಗಾಗಿ ಎಲ್ಲ ರೀತಿಯ ಮೆರವಣಿಗೆಗಳನ್ನು, ಗಣೇಶ ವಿಸರ್ಜನೆ ಕಾರ್ಯಕ್ರಮಗಳನ್ನು ಮುಗಿಸಬೇಕು ಅನ್ನುವಂಥ ಮಾತಿದೆ. ಅದು ಕಷ್ಟ ಸಾಧ್ಯ, ಲೇಟ್ ಆಗೇ ಆಗ್ತದೆ. ಮತ್ತು ಮಂಗಳೂರಿನಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಸಮಾರಂಭಗಳಲ್ಲಿ ಮತ್ತು ಮೆರವಣಿಗೆಗಳಲ್ಲಿ ಇಷ್ಟು ತನಕ ಯಾವುದೇ ಸಮಸ್ಯೆ ಆಗಲಿಲ್ಲ. ಸಮಸ್ಯೆ ಆಗೋದಿದ್ದರೂ 11:30ಗಿಂತ ಮುಂಚೆ ಸಹ ಆಗ್ಬೋದು, ನಂತರ ಸಹ ಆಗ್ಬೋದು. ಆಗುವುದಿದ್ದರೆ ಅದಕ್ಕಾಗಿ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡಬೇಕು ಅನ್ನೋಂಥ ಮಾತನ್ನು ಹೇಳಿದ್ದೇನೆ. ಮಂತ್ರಿಗಳು ಶನಿವಾರ ಬಂದು ಅದ್ರ ಬಗ್ಗೆ ಪೊಲೀಸರ ಹತ್ರ ಮಾತಾಡಿ ಏನು ಕ್ರಮ ತೆಗೆದುಕೊಳ್ಬೋದು ಅನ್ನುವ ಮಾತನಾಡಿದ್ದಾರೆ. ಅದರೊಂದಿಗೆ ಲೈಟ್ ಆ್ಯಂಡ್ ಸೌಂಡ್ಸು, ಈ ಮ್ಯೂಸಿಕ್ ಸಿಸ್ಟಮ್ಸು, ಲೌಡ್ ಸ್ಪೀಕರ್ಸು ಮತ್ತು ಲೈಟ್ಸ್ ಹಾಕುವಂಥ ಸಂಘ ಸಂಸ್ಥೆ ಏನಿದೆ, ಒಂದು 10-15 ಸಾವಿರ ಕಾರ್ಮಿಕರು ಖಾಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಸಹ ನೀವು 6, 7, 8 ಗಂಟೆ ಹೊತ್ತಿನಲ್ಲೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಆಗುವಂಥ ಸಂದರ್ಭದಲ್ಲಿ ಮೊನ್ನೆ ಆದಂಥ ಕೃಷ್ಣ ಜನ್ಮಾಷ್ಟಮಿ ಸಂದರ್ಭದಲ್ಲಿ ಅದನ್ನು ಸೀಸ್ ಮಾಡೋದು ಈ ರೀತಿ ಕೆಲಸಗಳಾಗಿದೆ. ಆ ಕಾರ್ಮಿಕರು ಹೊಟ್ಟೆಪಾಡಿಗಾಗಿ ಕೆಲಸ ಮಾಡುತ್ತಿರುವಂಥವ್ರು ಭಾಳ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಈ ರೀತಿಯ ಗೊಂದಲಮಯ ಒಂದು ಸ್ಥಿತಿಯನ್ನು ತರಬಾರ್ದು. ಹಿಂದೂ ಧಾರ್ಮಿಕ ಹಬ್ಬ ಹರಿದಿನಗಳನ್ನು ಆಚರಿಸುವಂಥ ಸಮಯದಲ್ಲಿ ಇವರೆಲ್ಲರೂ ಈ ರೀತಿಯ ಅಡೆತಡೆಗಳನ್ನ ಹಾಕಲಿಕ್ಕೆ ಶುರು ಮಾಡ್ತಾರೆ. ಮಾತೆತ್ತಿದ್ರೆ ಸುಪ್ರೀಂ ಕೋರ್ಟು ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಆ ಡೆಸಿಬಲ್ನ ಬಗ್ಗೆ ಏನು ಲಾ ಇದೆ, ಕಾನೂನಿದೆ, ಅದರಲ್ಲಿ ಸರ್ಕಾರಕ್ಕೆ ಮತ್ತು DC ಅವರಿಗೆ ವರ್ಷದಲ್ಲಿ 15 ದಿನ ವಿನಾಯಿತಿ ಕೊಡಲಿಕ್ಕೆ ಅವಕಾಶ ಇರ್ತದೆ. ಹಾಗಾದರೆ ಅವಕಾಶವನ್ನು ಇವರು ಉಪಯೋಗಿಸ್ಕೊಂಡು ವಿನಾಯಿತಿಗಳನ್ನು ನೀಡ್ಬೋದು. ನವರಾತ್ರಿಯ ಸಮಯದಲ್ಲಿರ್ಬೋದು ಅಥವಾ ಚೌತಿಯ ಸಮಯದಲ್ಲಿ ನೀಡಲಿಕ್ಕೆ ಅವಕಾಶ ಇದೆ. ಆದರೆ ಸರ್ಕಾರ ಎಲ್ಲೋ ಒಂದು ಕಡೆ ಗೊತ್ತಿಲ್ಲದ ರೀತಿಯಲ್ಲಿ ವರ್ತಿಸ್ತಾ ಇದೆ. ಇದು ನಮ್ಮ ಹಿಂದೆ ಸಹ ಧಾರ್ಮಿಕ ಕಾರ್ಯಕ್ರಮ ಆಗುವಂಥ ಸಂದರ್ಭದಲ್ಲಿ ಗಣೇಶನನ್ನೇ ಪೊಲೀಸ್ ಜೀಪ್ನಲ್ಲಿ ಕುಳಿಸಿದಂಥ ಸರ್ಕಾರ. ಈ ಸರಿ ಆದರೂ ಸರ್ಕಾರಕ್ಕೆ ಬುದ್ಧಿ ಬಂದು ನಮ್ಮ ಹಬ್ಬ ಹರಿದಿನಗಳ ಬಗ್ಗೆ ಸ್ವಲ್ಪ ಒಳ್ಳೆಯ ರೀತಿಯ ನಿಲುವು ತೆಗೆದುಕೊಳ್ಬೋದು ಎನ್ನುವಂಥ ನಾವು ಮನಸ್ಥಿತಿಯಲ್ಲಿ ಇದ್ದೇವೆ. ಇಲ್ಲದಿದ್ದರೆ ನಮಗೆ ಮುಂದಿನ ಕ್ರಮವನ್ನು ನಾವು ಅದರ ಬಗ್ಗೆ ಆಲೋಚನೆ ಮಾಡಬೇಕಾಗ್ತದೆ. ನೋಡಿ, ನಿನ್ನೆಯಿಂದ ನಾವು ಅಧಿವೇಶನದಲ್ಲಿ ಅಭಿವೃದ್ಧಿಯ ಬಗ್ಗೆ ಮಾತುಗಳನ್ನು ಆಡ್ತಾ ಇದ್ದೇವೆ. ಅಭಿವೃದ್ಧಿ ನಮ್ಮ ರಾಜ್ಯದಲ್ಲಿ ಕುಂಠಿತವಾಗಿ ನಡೆಯುವುದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದರಲ್ಲಿ ಅವರು ಕ್ಯಾಗ್ ರಿಪೋರ್ಟನ್ನು ಏನು ಪ್ರೆಸೆಂಟ್ ಮಾಡಿದ್ದಾರೆ, 60,000 ಕೋಟಿ ಸಾಲದಲ್ಲಿ ನಾವು ಈಗ ಇದ್ದೇವೆ. ಅಂದರೆ 20% ಹೋದ ವರ್ಷಗಳಿಂದ ಜಾಸ್ತಿ ಸಾಲದಲ್ಲಿ ಇದ್ದೇವೆ. ಟ್ಯಾಕ್ಸ್ ಕಲೆಕ್ಷನ್ ಮಾತ್ರ ಎಲ್ಲದರ ಮೇಲೂ ಜಾಸ್ತಿ ಮಾಡ್ತಾ ಇದ್ದಾರೆ. ಸಾಲದಲ್ಲಿದ್ದೇವೆ ಮತ್ತು ಟ್ಯಾಕ್ಸ್ ಕಲೆಕ್ಷನ್ ಎಲ್ಲದರ ಮೇಲೂ ಸಹ ಬೆಲೆ ಏರಿಕೆ ಆಗಿದೆ. ಟ್ಯಾಕ್ಸನ್ನು ಜಾಸ್ತಿ ಹಾಕಿದ್ದಾರೆ. ಹುಟ್ಟೋದ್ರಿಂದ ಹಿಡಿದು ಸಾವಿನ ತನಕ ಎಲ್ಲ ಸರ್ಟಿಫಿಕೇಟ್ಸ್ಗಳ ಮೇಲೆ ಸಹ ಜಾಸ್ತಿ ತೆರಿಗೆಗಳನ್ನು ಹಾಕ್ತಾ ಇದ್ದಾರೆ. ಹಾಗಾದರೆ ರಿಸೋರ್ಸಸ್ ಎಲ್ಲಿಗೆ ಹೋಗ್ತಿದ್ದಾವೆ ಅನ್ನುವಂಥ ನೋಡುವಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಹಾನಿ 3 ವರ್ಷದಿಂದ ಮಳೆ ಹಾನಿಗೆ ನಾವು ಅಪ್ಲಿಕೇಶನ್ನ ಕೊಡ್ತಾ ಇದ್ದೇವೆ. ಸಾವಿರಾರು ಕೋಟಿಯ ಹಾನಿಯನ್ನು ನಾವು ಅನುಭವಿಸಿದ್ದೇವೆ. ಆದರೆ 1 ಪೈಸನ್ನು ಸರ್ಕಾರ ರಿಲೀಸ್ ಮಾಡ್ತಾ ಇಲ್ಲ. ರೋಡ್ ತೋಡುಗಳೆಲ್ಲ ಗುಂಡಿ ಬಿದ್ದು ಹೋಗಿದೆ, ಎಲ್ಲೂ ಸಹ ಕಾಮಗಾರಿ ಆಗ್ತಾ ಇಲ್ಲ. ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಸಪ್ಲಿಮೆಂಟ್ರಿಯಲ್ಲಿ ವಾಯನಾಡಿನ ಒಂದು ಪ್ರದೇಶಕ್ಕೆ 10 ಕೋಟಿ ಅನೌನ್ಸನ್ನು ಇವತ್ತು ಮಾಡ್ತಾ ಇದೆ. ಸಪ್ಲಿಮೆಂಟ್ರಿಯಲ್ಲಿ ಅದು ತರ್ತಾ ಇದೆ. ಅಲ್ಲಿ ಪ್ರಿಯಾಂಕಾ ವಾದ್ರಾ ಯಾರು MP ಆಗಿದ್ದಾರೆ, ಅವ್ರ ಕ್ಷೇತ್ರಕ್ಕೆ ಇವರು 10 ಕೋಟಿ ಕೊಡಲಿಕ್ಕೆ ಸರ್ಕಾರದ ಹತ್ರ ದುಡ್ಡಿದೆ. ನಮ್ಮ ಟ್ಯಾಕ್ಸಿಂದ ತೆಗೆದುಕೊಂಡಂಥ ಹಣ ಕರ್ನಾಟಕದ ರಾಜ್ಯ ಜನತೆಯ ಅಭಿವೃದ್ಧಿಗೆ ಇವರು ಅದನ್ನು ವಿನಿಯೋಗಿಸೋ ಬದಲಾಗಿ ವಾಯನಾಡಿನ ಕೇರಳದ ಅವರ ಪ್ರಿಯಾಂಕಾ ಗಾಂಧಿ ಇದ್ದಾರೆ ಅನ್ನುವಂಥ ಒಂದು ಕಾರಣಕ್ಕಾಗಿ ಅಲ್ಲಿ ಆ ದುಡ್ಡನ್ನು ವ್ಯಯಿಸುವಂಥ ಕೆಲಸ ಮಾಡ್ತಾ ಇದೆ. ಇದು ಬಹಳ ಕರ್ನಾಟಕದ ಜನತೆಗೆ ಮಾಡಿದಂಥ ದ್ರೋಹ. ಇವರು ಬೇರೆ ಬೇರೆ ರೀತಿಯಲ್ಲಿ ದುಡ್ಡನ್ನು ವ್ಯಯ ಮಾಡ್ತಾ ಇದ್ದಾರೆ. ಸಾಧನೆ ಸಮಾವೇಶ ಮಾಡಿದರೆ 10 ಕೋಟಿಯಲ್ಲಿ ಖರ್ಚು ಮಾಡ್ತಾರೆ. ನಂದಿ ಹಿಲ್ಸಲ್ಲಿ ಕ್ಯಾಬಿನೆಟ್ ಮಾಡ್ತಾರೆ, ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾರೆ, 4 ಕೋಟಿ ಅಲ್ಲಿ ಖರ್ಚು ಮಾಡ್ತಾರೆ. ಈಗ ಕ್ಯಾಬಿನೆಟ್ ರ್ಯಾಂಕಿಂಗ್ ಆಫೀಷಿಯಲ್ಸನ್ನು ನೋಡಿದೆ, 175 ಜನ ಕರ್ನಾಟಕ ಸರ್ಕಾರದಲ್ಲಿ ಕ್ಯಾಬಿನೆಟ್ ರ್ಯಾಂಕಿನಲ್ಲಿ ಇದ್ದಾರೆ. ಹಿಂದೆ ಅದೊಂದು 75-80 ಹತ್ರ ಇರ್ತಾ ಇತ್ತು. ಕ್ಯಾಬಿನೆಟ್ ಮಿನಿಸ್ಟರ್ಸನ್ನು ಬಿಟ್ಟು ಉಳಿದಂಥ ಕ್ಯಾಬಿನೆಟ್ ರ್ಯಾಂಕ್ಗಳು ಒಂದು 75ರಿಂದ 80ರವರೆಗೆ ಇರ್ತಾ ಇತ್ತು ಸರ್ಕಾರದಲ್ಲಿ.
175 ಕ್ಯಾಬಿನೆಟ್ ರ್ಯಾಂಕಿಂಗ್ ಅಫಿಷಿಯಲ್ಸ್ ಇದ್ದಾರೆ, ಅವರಿಗೆ ಸವಲತ್ತುಗಳನ್ನು ಕೊಡಬೇಕಾಗ್ತದೆ. ಮತ್ತು ಗ್ಯಾರಂಟಿ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಏನು ಮಾಡಿದ್ದಾರೆ, ಅಲ್ಲಿರುವಂಥ ಅವರ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ಸ್ ಏನಿದೆ ಅವ್ರಿಗೆ ಸಹ ಸ್ಯಾಲ್ರಿಯನ್ನು, ಅವರಿಗೂ ಸವಲತ್ತನ್ನು ಕೊಡಲಿಕ್ಕೆ ಇವ್ರ ಹತ್ರ ಹಣ ಇದೆ. ಆದರೆ ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ ಮಾತ್ರ ಶೂನ್ಯ. ನೋಡಿ, ಅದೆಲ್ಲ ಕಾನೂನಾತ್ಮಕವಾಗಿ ಏನೆಲ್ಲ ನಡೀತೆ ಅದ್ರ ಪ್ರಕಾರ ನಡೀತಾ ಇರ್ತದೆ. ನಮ್ಮ ನಂಬಿಕೆ ಏನಂತ ಹೇಳಿದರೆ, ಆ SIT ತನಿಖೆಯ ಸಮಯದಲ್ಲಿ ಯಾರೆಲ್ಲ ಯೂಟ್ಯೂಬ್ನಲ್ಲಿ ಬೇರೆ ಬೇರೆ ಸೋಷಲ್ ಮೀಡಿಯಾ ಚಾನೆಲ್ಗಳಲ್ಲಿ ಅಲ್ಲಸಲ್ಲದ ವಿಷಯಗಳನ್ನು ಹಾಕ್ತಾ ಇದ್ದಾರೆ, ಅದ್ರ ಬಗ್ಗೆ ತನಿಖೆ ಆಗಬೇಕನ್ನೋದು. ಉಳಿದೆಲ್ಲದು ಕಾನೂನಾತ್ಮಕ ಏನು ನಡೀತಿದೆ ಅದು ನಡೀತಿದೆ ಅಷ್ಟೇ. ಸರ್, BL ಸಂತೋಷ್ ಸರ್ ಒಂದು ನಿಮಿಷ, BL ಸಂತೋಷ್ ಅವರ ಬಗ್ಗೆ ಮಾತನಾಡಿದ ವಿಚಾರಕ್ಕೆ ಸಂಬಂಧ ತಿಮ್ಮರೋಡಿ ಅವರಿಗೆ ಅರೆಸ್ಟ್ ಆಗಿದ್ದಾರೆ. ಯಾವ ಕೇಸ್? ತಿಮ್ಮರೋಡಿ ಅವರು ಅರೆಸ್ಟ್ ಆಗಿದ್ದಾರೆ. ಕೇಸ್ ಇದೆ, ಅದು ಯಾವುದಂತ ಕೇಳಿ. BL ಸಂತೋಷ್ ಅವ್ರ ಬಗ್ಗೆ ಮಾತನಾಡಿದ್ರಲ್ಲ, ಆ ವಿಚಾರದಲ್ಲಿ ನಿಮ್ಮವರು ಯಾರು ಅಲ್ಲಿ ಕಂಪ್ಲೇಂಟ್ ಮಾಡಿದ್ರು. ಆ ವಿಚಾರದಲ್ಲಿ ತಿಮ್ಮರೋಡಿ ಅರೆಸ್ಟ್ ಮನೇಲಿ ಅರೆಸ್ಟ್ ಎಲ್ಲಿ? ಅಲ್ಲಿ ಅವ್ರ ಮನೆಯಲ್ಲಿ ಅರೆಸ್ಟ್ ಮಾಡಿದ್ರು. ಈಗ ಈ ಕೇಸ್ನಲ್ಲಿ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇರ್ಬೋದು ಮತ್ತು ಬೇರೆ ಕಡೆಗಳ ಸಹ, ಉಡುಪಿ ಜಿಲ್ಲೆಯಲ್ಲಿ ಸಹ ನಾವು ಯಾರಾದರೂ ಏನಾದರೂ ಮಾತನಾಡಿದರೆ, ಯಾರಾದರೂ ಹೀಯಾಳಿಸಿ ಮಾತನಾಡಿದರೆ ಆ್ಯಕ್ಷನ್ ತೆಗೆದು ಸಹಜ. ಅದೇ ರೀತಿಯಲ್ಲಿ ಕಂಪ್ಲೇಂಟನ್ನು ಮಂಗಳೂರಿನಲ್ಲಿಯೂ ದರ್ಜಾಗಿದೆ, ಉಡುಪಿಯಲ್ಲಿ ದರ್ಜಾಗಿದೆ. ಖಂಡಿತ ಅದಕ್ಕೆ ಉತ್ತರ ಕೊಡುವಂಥ ಪೊಲೀಸ್ ವ್ಯವಸ್ಥೆಯಲ್ಲಿ ಉತ್ತರ ಕೊಡಲಿಕ್ಕೆ ಎದುರಾಳಿಕ್ಕೆ ಅವಕಾಶ ಇದೆ. ಉತ್ತರ ಕೊಡದಿದ್ದರೆ ಪೊಲೀಸರು ಅರೆಸ್ಟ್ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ತಾರೆ. ನೋಡಿ, ಎಲ್ಲ ರೀತಿಯ ಕಂಪ್ಲೇಂಟ್ಗಳನ್ನು ತನಿಖೆ ಮಾಡಲಿರೋದನ್ನು ನಾವು ವೆಲ್ಕಮ್ ಮಾಡ್ತೇವೆ, ಸ್ವಾಗತ ಮಾಡ್ತೇವೆ. ಎಲ್ಲ ರೀತಿಯ ತನಿಖೆ. ಎಲ್ಲವರು ಒಂದು ಸುಜಾತ ಭಟ್ಟನವರು ನನ್ನ ಮಗಳು ಕಳೆದು ಹೋಗಿದ್ದ ಅಂತ ಹೇಳ್ತಾ ಇದ್ದಾರೆ, ಅನ್ಯಾಯ ಭಟ್ಟ, ಅದು ಸಹ ತನಿಖೆ ಆಗಬೇಕು. SIT ತನಿಖೆ ಆಗುವಂಥ ಸಂದರ್ಭದಲ್ಲಿ ಸಹ ನಾವು ಸ್ವಾಗತ ಮಾಡಿದ್ದೇವೆ. ಈ ರೀತಿ ಅಲ್ಲಸಲ್ಲದ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ, TV ಮಾಧ್ಯಮದಲ್ಲಿ ಬಂದು ಬೈಯುವುದು, ಮಾನಹಾನಿ ಮಾಡುವುದು, ಆದರೆ ಎಲ್ಲರ ಬಗ್ಗೆ ತನಿಖೆ ಆಗಬೇಕು, ಕ್ರಮ ಸಹ ಆಗಬೇಕು. ಈಗ ಅದೆಲ್ಲ ಅವರವರು ಏನಿದ್ರು ಸಹ ಇವರು ತನಿಖೆ ಏನು ಮಾಡ್ತಾರೆ ಅದರಿಂದ ಮುಂದುವರಬೇಕಾಗ್ತದೆ. ಅದರಿಂದ ಏನು ಸಹ ಸತ್ಯಾಸತ್ಯತೆ ಏನಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಸತ್ಯಾಸತ್ಯತೆ ಏನಿದೆ ಒಬ್ಬೊಬ್ಬರು ವಿಷಯ ಸಹ ಇದರಲ್ಲಿ ಸಾರ್ವಜನಿಕರಿಗೆ ಗೊತ್ತಾಗುವಂಥ ರೀತಿಯಲ್ಲಿ ನಾವು ಅದನ್ನು ಸಾರ್ವಜನಿಕರಿಗೆ ತಿಳಿಸ್ಪಡಿಸಬೇಕು, ಪೊಲೀಸ್ ಇಲಾಖೆ ಮತ್ತು ಗೃಹ ಇಲಾಖೆ. ಇವರ ವಿಚಾರದಲ್ಲಿ ಸರ್ಕಾರ ಮತ್ತು ಪೊಲೀಸರು ಬಹಳಷ್ಟು ತಡವಾಗಿ ಖಂಡಿತ ಇದು ಇವರಿಗೆ ಕಾಂಗ್ರೆಸ್ ಹೈಕಮಾಂಡಿಂದನೇ ಸೂಚನೆ ಮೇರೆಗೆ ಕೆಲವು ಕೆಲಸಗಳಾಗಿದೆ ಅನ್ನೋದನ್ನು ನಾವು ಅಧಿವೇಶನದಲ್ಲಿ ಸಹ ಹೇಳಿದ್ದೇವೆ. ಖಂಡಿತ ಇವರು ಸ್ಲೋ ಆ್ಯಂಡ್ ಸ್ಟಡಿ ಸ್ಪೀಡಲ್ಲಿ ಸ್ಲೋ ಆಗಿ ಹೋಗ್ತಾ ಇದ್ದಾರೆ, ಸ್ಟಡಿ ಇಲ್ಲ ಮಾತ್ರ.